ಹಾಯ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಯಾವುದು ಬ್ಲಾಗನ್ನು ಹಾಕಿರಲಿಲ್ಲ, ಯಾಕಂದರೆ ಹಬ್ಬದ ಕೆಲಸ ಜಾಸ್ತಿ ಆದ್ದರಿಂದ ಹಾಕಿರಲಿಲ್ಲ. ನಮ್ಮ ಮನೇಲಿ ಹಬ್ಬಕ್ಕೆ ನನ್ನ ಮಗಳಿಗೆ ಮೆಹಂದಿ ಹಾಕಿದ್ದಾಯಿತು. ಆಮೇಲೆ ದೇವ್ರ ಸಾಮಾನೆಲ್ಲ ನೋಡಿ ನೀಟಾಗಿ ಸ್ವಲ್ಪ ಅಡಿಕೆ ಸೋಡಾ ಹಾಕಿ ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡಿದ್ದಾಯಿತು. ಆಮೇಲೆ ನಂತರ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹಿಂದಿನ ದಿನವೇ ನೈಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬೇಗ ಹೇಳ್ತೀನಿ ಅಮ್ಮ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸು ಅಂತ ಹೇಳಿದ್ಲು. ಎಬ್ಬಿಸಿದ್ರೆ ಹೇಳ್ತಾನೇ ಇಲ್ಲ. ಅದಾದ ನಂತರ ಎಲ್ಲರೂ ಸ್ನಾನ ಮಾಡಿ ಪೂಜೆಗೆ ರೆಡಿಯಾಗಿ ಎಲ್ಲರೂ ನಮ್ಮ ಹಸ್ಬೆಂಡು ನನ್ನ ಮಗ ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ರು. ನನ್ನ ಮಗಳು ಈ ವರ್ಷ ಸ್ಯಾರಿ ಬೇಕೇ ಬೇಕಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದಾಳೆ ಈ ವರ್ಷ. ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡೋಣ, ಅದು ಸಂಜೆ ಫೋಟೋ ಶೂಟ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಟೈಮೇ ಆಗಲಿಲ್ಲ. ಸಂಜೆ ಸೀರೆ ಉಡಿಸಿ ಸ್ವಲ್ಪ ಹಬ್ಬದ ಸೆಲೆಬ್ರೇಷನ್ ಇರಲಿ, ಮುಂದಿನ ವರ್ಷ ನೋಡೋಕ್ಕಾಗತ್ತಲ್ವ ಫೋಟೋಸ್ ಇದ್ದರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಗಳನ್ನ ತೆಗೆದ್ರು. ನನ್ನ ಮಗನಂತೂ ಫೋಟೋಕ್ಕೆ ನಿಲ್ಲೋದೇ ಇಷ್ಟಪಡಲ್ಲ. ಅವನು ಒಂದು 50 ಫೋಟೋ ತೆಗೆದ್ರೆ ಅದರಲ್ಲಿ 1-2 ಫೋಟೋ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ನಮ್ಮ ಮನೆಯದು ಇವತ್ತಿನ ವರಲಕ್ಷ್ಮಿ ಹಬ್ಬ ಹಾಗೆ ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ. ಬೇರೆ ಕೆಲವರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ. ಪೂಜೆ ಬೆಳಗ್ಗೆನೇ ಎಲ್ಲ ಪೂಜೆ ಆಗಿತ್ತು. ಮತ್ತು ಸಂಜೆಗೆ ಡೆಕೋರೇಷನ್ ಎಲ್ಲ ಸ್ವಲ್ಪ ಮಾಡಿಕೊಂಡೆ. ಅದಾದ ನಂತರ 3 ಸರಿ ರಂಗೋಲಿ ಹಾಕಿದ್ದೀನಿ. ಯಾಕಂದರೆ ಹೊಸ್ತಿಲ ಮೇಲೆ ಹೊರಗಡೆ ಹಾಕಿದ ರಂಗೋಲಿಗಳೆಲ್ಲ ನನ್ನ ಮಕ್ಕಳಿಬ್ರೂ ಸೇರಿ ಒಬ್ಬರು ಪಂಚಲಿ ಒಬ್ಬರು ಸ್ಯಾರಿಲಿ ಎಲ್ಲ ಒಳಸ್ಕೊಂಡು ಬಂದಿದ್ದಾರೆ. ಅದರಿಂದ 2-3 ಸರಿ ರಂಗೋಲಿ ಹಾಕಿದ್ದಾಯಿತು. ಅದಾದಮೇಲೆ ಮರುದಿನ ರಕ್ಷಾಬಂಧನ ಇತ್ತು. ನನ್ನ ಮಗಳಂತೂ ರಾಖಿಗೆ ಗಿಫ್ಟ್ ಕೊಡಲೇಬೇಕು ಅಂತ ಹಠ. ಪಾಪ ಅವ್ರ ಅಣ್ಣ ಅಪ್ಪ ಹೋಗಿ ಮಳೇಲೆ ಗಿಫ್ಟ್ ತೊಗೊಂಬಂದರು. ಆದರೆ ಅವಳು ನಾನು ರಾಖಿನೇ ಕಟ್ಟಲ್ಲ ನೀನು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಅಂತ ಹಠ ಹಿಡ್ದಿದ್ಲು. ಲಾಸ್ಟಿಗೆ ಸತಾಯಿಸಿ ಗಿಫ್ಟೇ ಕೊಟ್ಟಿರಲಿಲ್ಲ. ಗಿಫ್ಟ್ ತಂದಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಖುಷಿ ಆಯ್ತು ಅವಳಿಗೆ ಗಿಫ್ಟ್ ತಂದಿದ್ದಾರೆ ಅಂತ. ಫಸ್ಟೆಲ್ಲ ಸ್ಯಾಡ್ ಫೇಸ್ ಆಗಿಬಿಟ್ಟಿತ್ತು ಗಿಫ್ಟ್ ತಂದಿಲ್ಲ ಅಂತ. ಆಮೇಲೆ ಒಂದು ಚಿಕ್ಕ ವ್ಯಾನಿಟಿ ಬ್ಯಾಗ್ ಥರ ಪರ್ಸ್ ಥರ ರಪ್ಪ ಅಣ್ಣ ಹೋಗಿ ತೊಗೊಬಂದರು. ಆಮೇಲೆ ಫುಲ್ ಹ್ಯಾಪಿ ಆಗಿಬಿಟ್ಲು. ಅದಾದ ನಂತರ ನನ್ನ ಮಗ ಪಾಪ ಕ್ಲಾಸಿಗೆಲ್ಲ ಹೋಗ್ಬಂದು ಸುಸ್ತಾಗಿತ್ತು. ಪ್ರಾಜೆಕ್ಟ್ ಎಲ್ಲ ಮಾಡಿ ಅವರಪ್ಪ ನೈಟ್ 1 ಗಂಟೆ ಆದರೂ ಬಿಟ್ಟಿಲ್ಲ. ಅವ್ರದ್ದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸು, ನನಗೂ ಸ್ವಲ್ಪ ಹೆಲ್ಪ್ ಮಾಡು ಅಂತ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿಸ್ತಾಯಿದ್ರು. ಇವತ್ತಿನ ದಿನ ಇಷ್ಟೇ. ಪ್ರಾಜೆಕ್ಟ್ಗಳೆಲ್ಲ ಸ್ಟಾರ್ಟ್ ಆಯಿತು. ಸೆಪ್ಟೆಂಬರ್ ಬಂತಲ್ವ, ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಎಲ್ಲ ಮಕ್ಕಳು ಅಂತೂ ಫುಲ್ಲು ಟಯರ್ಡ್ ಆಗ್ತಾರೆ. ಪ್ರಾಜೆಕ್ಟಿಗೆ ಸ್ವಲ್ಪ ಫ್ರಂಟ್ ಪೇಜೆಲ್ಲ ನಾನೇ ಹೆಲ್ಪ್ ಮಾಡಿಕೊಟ್ಟೆ. ಥ್ಯಾಂಕ್ ಯು ಎಲ್ಲರಿಗೂ.